ಸರಿ, ಜ್ಯೋತಿಷ್ಯ ಕೇಳಿದ್ದೀನಿ ಅಂದರೆ ಬಿಜೆಪಿ ಅವ್ರದ್ದು ಎಲ್ಲರದ್ದು ಜ್ಯೋತಿಷ್ಯ ಕೇಳಿದ್ರಿ, ಡಿ ಕೆ ಶಿವಕುಮಾರ್ ಅವ್ರ ಜ್ಯೋತಿಷ್ಯ ಕೇಳಿದ್ರೆ ಯಾವಾಗ ಸಿ ಎಂ ಆಗ್ತಾರೆ ಅಂತೇಳಿ. ನಾನು ನನಗೆ ನನ್ನ ಮುಖ್ಯಮಂತ್ರಿಗಳು ನನ್ನ ಉಪಮುಖ್ಯಮಂತ್ರಿಗಳು ನನಗಿಬ್ಬರು ಎರಡು ಕಣ್ಣಿದ್ದಂಗೆ. ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತ. ಸೊ ನಾನು ಅದಕ್ಕೆ ಹೇಳೋಕ್ಕಾಗಲಿಲ್ಲ, ಯಾಕೆಂದರೆ ನನ್ನ ಹೈಕಮಾಂಡು ತೀರ್ಮಾನ ತಗೊಳ್ಳುತ್ತೆ. ಸೊ ನಾನು ಹೋದಾಗ ಬಿ ಜೆ ಪಿಯವ್ರ ಭವಿಷ್ಯ ಮಾತ್ರ ಕೇಳ್ಕೊಂಬಂದೆ. ಡಿ ಕೆ ಶಿವಕುಮಾರ್ ಅವ್ರ ಭವಿಷ್ಯ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಬಟ್ ಅದ್ರ ಬಗ್ಗೆ ನಾನೇನು ಮಾತಾಡ್ಲಾರೆ. ನನಗೆ ಸಿ ಎಮ್ಮು ಡಿ ಸಿ ಎಮ್ ಇಬ್ಬರು ಎರಡು ಕಣ್ಣಿದ್ದಂಗೆ, ನಾನು ಯಾರನ್ನೂ ಬಿಟ್ಕೊಡ್ಲಾರೆ. ಮೂರನೇ ಕಣ್ಣು ಏನಿಲ್ವಾ ಸರ್? ಎರಡು ಕಣ್ಣು ಬಿಟ್ಟು ಅದು ಹೈಕಮಾಂಡ್ ಇದೆ ಸರ್. ನನ್ನ ವೈಯಕ್ತಿಕ ಅಭಿವೃದ್ಧಿಗೆ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಸಾಹೇಬರು, ಖರ್ಗೆ ಸಾಹೇಬರು, ಹೈಕಮಾಂಡು, ನನಗೂ 4 ಕಣ್ಣುಗಳು ಭಾಳ ಮುಖ್ಯ ಸರ್. ನಿಮ್ಮ ಸ್ನೇಹಿತರು ಸುಧಾಕರ್ ಅವರು ಸಹ ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ, ಕೆಲವು ಫ್ಲೆಕ್ಸ್ಗಳನ್ನು ಇದನ್ನು ಹಾಕಿದ್ರು. ಇಲ್ಲ ಪಾಪ, ಅದು ಏನು ಮಾಡಿದ್ದಾರೆ ಅಂದರೆ, ಅವರು ಮೊದಲು ಅನುದಾನ ಇಲ್ಲ ಅಂದರು. ಈಗ ಅನುದಾನ ತಂದರೆ ನಾವು ಸ್ವಲ್ಪ ಅಲ್ಲಿ ಬೋರ್ಡ್ ಥರ ಹಾಕಿ ಸ್ವಲ್ಪ ನಮ್ಮ ಹುಡುಗರು ಏನು ಮಾಡಿದ್ದಾರೆ, ಸ್ವಲ್ಪ ಫೋಟೋನ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇವ್ರು ಏನು ಸ್ಟ್ಯಾಚ್ಯೂಗಳು ನಿಲ್ಲಿಸ್ಬಿಡ್ತಾ ಇದ್ದಾನೆ ಅಂತ ಕಾಮೆಂಟ್ ಮಾಡಿದ್ದಾರೆ. ಅದು ಸ್ಟ್ಯಾಚ್ಯೂ ಅಲ್ಲ ಸರ್, ಇಟ್ಸ್ ಅ ವೇ. ನೀವು ಸುಮ್ಮನೆ ಯಾವುದೋ ಟ್ರೆಡಿಷ್ನಲ್ ವೇಲ್ ಬೋರ್ಡ್ ಹಾಕ್ತಿದ್ರು, ನಾವು ಎರಡನೇದು ಸ್ವಲ್ಪ ಚೆನ್ನಾಗಿ ಬೋರ್ಡ್ ಹಾಕ್ತಿದ್ವಿ. ಕಾಮಗಾರಿ ನೀಟಾಗಿ ಹಾಕಿದ್ದೀವಿ, ಸ್ವಲ್ಪ ಚೆನ್ನಾಗಿ ಫೋಟೋ ಗೀಟೋ ಬೋರ್ಡ್ ಎಲ್ಲ ಚೆನ್ನಾಗಿ ಹಾಕಿದ್ದೀವಿ. ಅವ್ರು ನೋಡಿದ್ರೆ ಇವ್ರೇನು ಸತ್ತೋಗೋಗಿ ಹಾಕ್ಸ್ಕೊಳ್ಳೋ ಬೋರ್ಡು ಬದುಕಿದ್ದಾಗೆ ಹಾಕ್ಸ್ಕೊತಾ ಇದ್ದಾರೆ ಅಂತ. ಅಂದರೆ ನೀವೆಲ್ಲ ಸತ್ತ ಮೇಲೆ ಸಾಧಿಸೋದನ್ನು ನಾವು ಬದುಕಿದ್ದಾಗೆ ಸಾಧಿಸಿದ್ದೀವಿ ಅಂತ, ಅದು ಅವ್ರಿಗೆ ಕೊಡ್ತಾ ಇರೋ ಮಾಹಿತಿ ಸರ್. ಬೇರೆ ಅಷ್ಟೇ ಸರ್. ಅದೇ ಅಶೋಕಣ್ಣನ ಜ್ಯೋತಿಷ್ಯ ಜಾತಕ ನೋಡ್ಕೊಂಡು ಬಂದಿದ್ದೀನಿ, ಪ್ರಸಾದನೂ ತಂದಿದ್ದೀನಿ. ಅಶೋಕಣ್ಣವ್ರು ಏನಾದರೂ ಅಪಾಯಿಂಟ್ಮೆಂಟ್ ಕೊಟ್ಟರೆ, ಅಣ್ಣ ಅಕ್ಟೋಬರಲ್ಲಿ ನಿಮ್ಮ ಚೇರ್ಗೆ ಕ್ರಾಂತಿ ಇದೆ, ದಯವಿಟ್ಟು ಸುನೀಲ್ ಅಣ್ಣವ್ರಿಗೂ ಪ್ರಸಾದ ಆದರೆ ಸುನೀಲ್ ಅಣ್ಣನಿಗೆ ವಿಶ್ ಮಾಡಿ ಪ್ರಸಾದ ಕೊಟ್ಟು ಅಶೋಕಣ್ಣನಿಗೆ ಸೆಂಡ್ ಆಫ್ ಕೊಡೋಣ ಅಂತ. ಥ್ಯಾಂಕ್ ಯು.